ನಮ್ಮ ಭಾರತ ಸುತ್ತುವರೆದಾಗ ಅವರಿಗೆ ನಮ್ಮ ದೇಶದ ಗಣಿ ಕಂಡು ಬಂದವು. ಬ್ರಿಟಿಷರು ನಮ್ಮ ಭಾರತ ದೇಶದ ಗಣಿಗಳನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಭಾರತದ ಗಣಿ ಸಂಪನ್ಮೂಲಗಳನ್ನು ನಮ್ಮ ದೇಶಕ್ಕೆ ರಫ್ತು ಮಾಡಬೇಕೆಂದು ಬ್ರಿಟಿಷ್ ಅಧಿಕಾರಿಗಳು ಅಂದುಕೊಳ್ಳುತ್ತಾರೆ. ಆಗಿನ ಬ್ರಿಟಿಷರು ಗಣಿಯ ನಿಯಮಗಳು ಮತ್ತು ಅವರ ವ್ಯವಸ್ಥೆಗಳ ಬಗ್ಗೆ ಕಿರು ನಾಟಕ ಬ್ರಿಟಿಷ್ ಅಧಿಕಾರಿ ಹೇಳುತ್ತಾರೆ. ಶಾನಭೋಗರೆ ಹೇಳಿದ್ರಿ. ಶಾನಭೋಗರೆ ಈ ಅರಣ್ಯದಲ್ಲಿ ನಮ್ಮ ಆಫೀಸರ್ಗಳು ರಿಸರ್ಚ್ ಮಾಡಿದ್ದಾರೆ. ಈ ಅರಣ್ಯದಲ್ಲಿ ಸಂಪತ್ತು ಅಪಾರ ಉಂಟು. ಆ ಸಂಪತ್ತೆಲ್ಲ ನಮ್ಮ ದೇಶಕ್ಕೆ ರಫ್ತು ಮಾಡಬೇಕು. ಆಯ್ತದೆ ನೀವು ಹೇಳಿದಂತೆ ಆಗಲಿ. ಈ ನಾಡಿನ ಸಂಪತ್ತನ್ನು ನಿಮ್ಮ ದೇಶಕ್ಕೆ ರಫ್ತು ಮಾಡಿಸೋಣ. ಈ ಗಣಿಯಲ್ಲಿರುವ ಖನಿಜಗಳನ್ನು ನಾವು ದೇಶದ ಕೂಲಿಗಳಿಂದ ತೆಗೆಸೋಣ. ಆಯ್ತದೆ ನೀವು ಹೇಳಿದಾಗೆ ಕೇಳುವಂತೆ ಜನರಿಗೆ ಕರೆದುಕೊಂಡು ಬರುತ್ತೇನೆ. ಆದರೆ ಅವರಿಗೆ ಕೂಲಿಯನ್ನು ಕೊಡಬೇಕು ದೊರೆ. ಆದರೆ ಅವರಿಗೆ ಸುರಕ್ಷಿತ ಕವಚವನ್ನು ಕೊಡೋಣವೋ ಬೇಡವೋ? ಈ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಡುವುದು ಹೆಚ್ಚು, ಅದರಲ್ಲಿ ಸುರಕ್ಷಿತ ಕವಚಗಳನ್ನು ಏನಕ್ಕೆ ಕೊಡಬೇಕು? ಬೇಡವೇ ಬೇಡ. ಆಯ್ತು ದೊರೆ, ನಿಮ್ಮಂತೆ ಆಗಲಿ. ರಾಮಪ್ಪ, ಭೀಮಪ್ಪ. ಏನ್ ಸಾಂಬವ್ರೆ? ರಾಮಪ್ಪ, ಭೀಮಪ್ಪ, ಈ ನಮ್ಮ ಗಣಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಗಣಿಗೆ ಕೆಲಸ ಮಾಡೋಕೆ ಬಂದಿದ್ದಾರೆ. ಆದರೆ ನಿಮಗೆ ಕೂಲಿಯನ್ನು ಕೊಡುತ್ತಾರೆ. ಎಲ್ಲ ಕಾರ್ಮಿಕರಿಗೆ ಕರೆದುಕೊಂಡು ಕೆಲಸ ಮಾಡೋಣ ಬನ್ನಿ. ಹಾ ಸರಿ ಬರ್ತೀವಿ ತಗೊಳ್ಳಿ. ನಮ್ಮ ಎಲ್ಲ ಕಾರ್ಮಿಕರನ್ನು ಕರ್ಕೊಂಡ್ ಬರ್ತೀವಿ, ನಮ್ ಜೊತೆಗಿರೋರ್ನೆಲ್ಲ. ಹಾ ಸರಿ ಜಲ್ದಿ ಬನ್ನಿ. ಏನೋ ಕೇಳ್ಕೊಂಡ್ ಬನ್ನಿ ಅಂತಲ್ಲ ಕೆಲಸ ಎಲ್ಲ ಕರ್ಕೊಂಡು ಹೋಗೋಣ ಬಾಬಾ ನಮ್ಮರೆಲ್ಲರನ್ನ ಸಹೋದ್ಯೋಗಿಗಳನ್ನ. ಬನ್ನಿ ಸರಿಯಾಗಿ ಕೆಲಸ ಮಾಡ್ರು. ಇಲ್ಲ ಹೆಲ್ಮೆಟ್ ಇಲ್ಲ, ಏನ್ ಮಾಡ್ಬೇಕು ಹೆಂಗೋ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಿ ಕೆಲಸನ, ಇಲ್ಲಾಂದ್ರೆ ದಣಿಯ ಬೈತಿದ್ದಾರೆ. ದಣಿ ಅವ್ರಿಗೆ ಹೆಂಗ್ ಗೊತ್ತಾನೆ ಇಲ್ಲಿ ಕೆಲಸ ಮಾಡೋದು? ಕೆಲವು ಇಲ್ಲ, ಹೆಲ್ಮೆಟ್ ಇಲ್ಲ, ಏನ್ ಕೆಲಸ, ಗ್ಲೌಸ್ ಕೂಡ ಇಲ್ಲ. ಕೆಲವು ವರ್ಷಗಳ ನಂತರ ನಮ್ಮ ಕಾರ್ಮಿಕರಿಗೆ ಬ್ರಿಟಿಷರು ಚಿತ್ರಹಿಂಸೆ ಕೊಟ್ಟು ಕಾರ್ಮಿಕರಿಗೆ ಕೆಲಸವನ್ನು ಮಾಡಿಸಿಕೊಳ್ತಿದ್ದಾರೆ. ಆಗ ನಮ್ಮ ಕಾರ್ಮಿಕರು ರೊಚ್ಚಿಗೆದ್ದು ಅವರ ಮೇಲೆ ದಂಗೆ ಎತ್ತುತ್ತಿದ್ದಾರೆ. ರಾಮಪ್ಪ, ಭೀಮಪ್ಪ, ಈ ಗಣಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಬರುತ್ತಿದ್ದಾರೆ. ನೀವೆಲ್ಲರೂ ಅವರಿಗೆ ನಮಸ್ಕರಿಸಿ. ಶಾನುಭೋಗ್ರೆ, ನಾವೇಕೆ ಆ ಕೆಂಪು ಗೋತುಗಳಿಗೆ ನಮಸ್ಕಾರ ಮಾಡ್ಬೇಕಪ್ಪ? ಅವರು ಕೂಲಿಯನ್ನು ಕೊಡ್ತಾರಲ್ಲ. ಈ ಗಣಿ ಏನು ಅವ್ರದ ಅವ್ರ ಅಪ್ಪಂದ? ಹೌದಪ್ಪ, ಹೋಗಿ ಹೇಳ್ರಿ ಅವ್ರಿಗೆ. ಈಗ ನಮ್ಮ ದೇಶದ ಸಂಪನ್ಮೂಲ ತಗೊಂಡು ಅವ್ರ ದೇಶನ ಉದ್ಧಾರ ಮಾಡ್ತಾರೆ, ಅವ್ರ ದೇಶನ ಅಭಿವೃದ್ಧಿ ಮಾಡ್ಕೊಂಡ್ರೆ ನಮ್ಗೇನಿಲ್ಲ ಸಂಬಳ. ಕೂಲಿ ಕಾರ್ಮಿಕಲ್ಲ, ಬೇರೆ ಏನು ಕೊಡೋದಿಲ್ಲ. ಏನ್ ಸುರಕ್ಷಿತ ಒಂದು ಶೂ ಕೊಟ್ಟಿರೇನ, ಒಂದು ಹೆಲ್ಮೆಟ್ ಕೊಟ್ಟಿರೇನ? ಸರಿ ಹೋಗಿ ಹೇಳ್ರಿ ನಿಮ್ ಬ್ರಿಟಿಷ್ ಕೆಂಪು ಕೋತ್ಗಳಿಗೆ. ಸರಿಪ್ಪ, ಆರಾಮಪ್ಪ, ಹೋಗಿ ಹೇಳ್ತೀನಿ ನಮ್ ದೊರೆಗೆ. ದೊರೆ ಸಾರಿ ಬಿಡೋಣ ಅವ್ರನ್ನ. ಕೆಂಪು ಕೋತಿಗಳ ಮೇಲೆ ಯುದ್ಧ ಸಾರಿ ಬಿಡೋಣ ತಡಿ. ರಾಮಪ್ಪ, ಭೀಮಪ್ಪ, ಆಯ್ತು ಸರಿ, ನಾನು ಹೋಗಿ ನಮ್ಮ ದೊರೆಗೆ ಹೇಳ್ತೀನಿ. ದೊರೆ ರಾಮಪ್ಪ, ಭೀಮಪ್ಪ ನಿಮ್ಮ ಮೇಲೆ ದುರಂಕಾರದ ಮಾತುಗಳನ್ನು ಮಾತನಾಡುತ್ತಿದ್ದಾರೆ. ಯಾರಾದ್ರೂ ಹೇಳಿದ ಕರ್ಕೊಂಡು ಬನ್ನಿ. ದೊರೆ ಕರೆದುಕೊಂಡು ಬರುತ್ತೇನೆ. ರಾಮಪ್ಪ, ಭೀಮಪ್ಪ, ಹೇಳಿ ಶಾನುಭೋಗ್ರಿ. ಬರ್ರಪ್ಪ, ನಮ್ಮ ಸರ್ ಕರೀತಿದ್ದಾರೆ ನಿಮ್ನ. ಎಲ್ಲ ಕಾರ್ಮಿಕರನ್ನು ಕರೆದುಕೊಂಡು ಬನ್ನಿ. ಹಾ ಸರಿ ಆಯ್ತು, ಎಲ್ಲರನ್ನು ಕರ್ಕೊಂಡ್ ಬರ್ತೀವಿ. ಹೇಳಿ ಬ್ರಿಟಿಷರೇ. ಕೂಲಿ ಕಾರ್ಮಿಕರೇ, ನಾವು ಹೇಳುವ ಕೆಲಸ ಮಾಡುವುದು ಮಾತ್ರ ನಿಮ್ದು ಅಷ್ಟೇ ಕೆಲಸ. ನಮ್ಮ ಎಂಜಲು ತಿಂದು ನಮ್ಮ ಎಂಜಲು ತಿಂದು ಮಾಡ್ತಿರುವಂತ ನಾಯಿಗಳು ನೀವು. ನಾವು ಹೇಳಿದಂಗೆ ಕೆಲಸ ಮಾಡ್ತಿರ್ಬೇಕು, ಅದು ಬಿಟ್ಟು ನಮಗೆ ತಿರುಗ್ತೀರಾ ನೀವು? ಏನು ಕೆಂಪು ಕೋತ್ಗಳೇ, ನೀವು ನಮಗೇನು ಸುರಕ್ಷಾ ಕವಚಗಳನ್ನು ಕೊಟ್ಟಿದ್ರಾ ಕೆಲಸ ಮಾಡಕ್ಕೆ?
ಕೂಲಿ ಕೊಟ್ಟು ಸಂಬಳ ಏನೋ ಅಷ್ಟು ಇಷ್ಟು ಕೊಟ್ಟು ಎಲ್ಲ ಸರಿ ಮಾಡ್ಬಿಡ್ತೀರ ಹಂಗೆ. ರಾಮಪ್ಪ ಭೀಮಪ್ಪ, ನೀವು ಆ ತರ ಮಾತಾಡ್ಬಾರ್ದು. ಈ ಬ್ರಿಟಿಷ್ ಅಧಿಕಾರಿ ದೊಡ್ಡ ಅಧಿಕಾರಿಗಳವರು. ಅದೇನು ಅವರ ದೇಶನಾ? ಇದು ನಮ್ಮ ದೇಶ. ಇದು ನೀವು ಇಲ್ಲಿ ಬಂದು ನಮ್ಮನ್ನೆಲ್ಲ ಆಳ್ತಾ ಇದ್ದೀರಾ. ನಮ್ಮ ದೇಶದ ಸಂಪತ್ತನ್ನ ತಗೊಂಡು ನಿಮ್ಮ ದೇಶಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ದೇಶನ ಅಭಿವೃದ್ಧಿ ಪಡಿಸ್ತೀರಾ. ನಮ್ಮ ದೇಶ ಹಿಂಗೆ ಇರ್ತದ? ನಾವು ಹಿಂಗೆ ಇರ್ಬೇಕಾ? ರಾಮಪ್ಪ, ಇವ್ರ ಮೇಲೆ ನಮ್ಮ ಕಾರ್ಮಿಕರನ್ನೆಲ್ಲ ಕರ್ಕೊಂಡೋಗಿ ದಂಡೆದ್ದು ಯುದ್ಧ ಸಾರಿ ಅವ್ರನ್ನ ಫಸ್ಟ್ ಇಂಗ್ಲೆಂಡಿಗೆ ಕಳಿಸ್ಬಿಡೋಣ. ಬ್ರಿಟಿಷರೇ, ನಿಮ್ಮ ಜೊತೆ ಯುದ್ಧ ಸಾರಿದ್ದೇವೆ. ಓ, ನೀವು ಯುದ್ಧಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೂ ನಾವು ಯುದ್ಧಕ್ಕೆ ಸರಿ. ಈ ಯುದ್ಧವನ್ನು ನಾವು ಗೆದ್ದರೆ ನೀವು ಈ ದೇಶವನ್ನು ಬಿಟ್ಟು ತೊಲಗಬೇಕು. ಆಯ್ತು ಕೂಲಿ ಕಾರ್ಮಿಕರೇ, ಯುದ್ಧದಲ್ಲಿ ನೀವು ಸೋತ್ರೆ ಇಲ್ಲೇ ಕೂಲಿ ಹಾಳಾಗಿ ಇಲ್ಲೇ ಇರಬೇಕು. ನಾವೇನಾದ್ರೂ ಗೆದ್ರೆ ನಾವು ಹೇಳ್ತಾರೆ, ನೀವು ಇಲ್ಲಿರ್ಬೇಕು. ಹಾಗೆ ಆಗಲಿ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿತ ಅವಾಗ ಹಾಗೆ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೊರಗಡೆ ಹೋಗುತ್ತಾರೆ. ಆಗ ನಮ್ಮ ಗಣಿಯಲ್ಲಿ ಕಾರ್ಮಿಕರು ಮತ್ತು ಎಲ್ಲರೂ ಸುಖದಿಂದ ಕೆಲಸ ಮಾಡ್ತಿದ್ದಾರೆ. ರಾಮಪ್ಪ ಭೀಮಪ್ಪ, ಶಾನ್ ಬೌರೆ, ಆ ಬ್ರಿಟಿಷ್ ಅಧಿಕಾರಿ ಅವರ ಬಂಧುಗಳನ್ನು ತಗೊಂಡು ಅವರಿಗೆ ಗುಂಡು ಹಾರಿಸಿದಿರಲ್ಲ. ನಮ್ಮ ದೇಶಕ್ಕೆ ಬಂದು ನಮ್ಮ ಗಣಿನ ಅವರು ಆಳ್ತಿದ್ದಾರೆ. ನಾವು ನಮ್ಮ ಬಂಧುಕ ತಗೊಂಡು ಅವ್ರ ಬದುಕನ್ನು ತಗೊಂಡು ನಾವು ಅವ್ರಿಗೆ ಹೊಡಿಬಾರ್ದಾ? ಹೌದಪ್ಪ. ಇವಾಗ ಹೆಂಗ್ ಮಾಡ್ತೀರಪ್ಪ ಮುಂದೆ? ಶಾನ್ ಬೋಗರೆ, ಈಗ ಬ್ರಿಟಿಷ್ ಕೆಂಪು ಕೋತಿಗಳನ್ನು ನಾವು ಈ ದೇಶದಿಂದ ಓಡಿಸಿದ್ದೇವೆ. ಇನ್ನು ಮೇಲೆ ಈ ಗಣಿಯನ್ನು ನೀವು ನೋಡಿಕೊಳ್ಳಿ. ನಮ್ಮನ್ನು ಇಲ್ಲಿ ನಾವು ಕೂಡ ಕೆಲಸ ಮಾಡುತ್ತೇವೆ. ಬಂದ ಲಾಭದ ಎಲ್ಲ ಸುರಕ್ಷಾ ಕವಚಗಳನ್ನು ನೀಡಿ ಬಂದ ಲಾಭದಲ್ಲಿ ಈ ನಾಡಿನ ಏಳಿಗೆಗಾಗಿ ಮತ್ತು ಈ ನಾಡಿನ ಅಭಿವೃದ್ಧಿಗಾಗಿ ಬಳಸಿ. ಸರಿ, ಎಲ್ಲರೂ ಒಟ್ಟಾಗಿ ಈ ಗಣಿಯನ್ನು ನಡೆಸೋಣ. ಈ ಸುರಕ್ಷತೆಯನ್ನು ಕಾಪಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.